ಒಬ್ಬ ಸೈನಿಕ ಆಗಿ ಗನ್ ಹಿಡಿಯೋಕ್ಕೂ ಬರಲ್ವಾ? ನಾಚಿಕೆ ಆಗ್ಬೇಕು ನಿನಗೆ. ನನಗೆ ಟ್ರೈನಿಂಗ್ ತಗೊಳ್ಳೋ ಅವಕಾಶ ಸಿಗ್ಲಿಲ್ಲ. ಹಾಗಾದ್ರೆ ಆರ್ಮಿಲಿ ನೀನ್ ನೊಣ ಹೊಡಿತಾ ಇದೀಯಾ? ವಿಕ್ರಮ್ನನ್ನ ದಿಟ್ಟಿಸಿ ನೋಡುತ್ತಾ ಲೇಡಿ ಕಮಾಂಡರ್ ಕೇಳಿದ್ಲು, ಹಾಗಾದ್ರೆ ಈ ಚಾಕು ಹಿಡ್ಕೊಂಡು ಶತ್ರುಗಳನ್ನ ಕೊಲ್ಲೋದಕ್ಕೆ ಈ ಕಾಡಿಗೆ ಬಂದಿದ್ಯಾ? ಹಾಗಾದ್ರೆ ಸೈನಿಕ ಆಗೋ ಧೈರ್ಯ ನಿನಗಿಲ್ಲ. ನನ್ನ ಎಲ್ಲ ಸಹ ಸೈನಿಕರನ್ನ ಸಾಯಿಸ್ಬಿಟ್ರು. ನಮ್ಮ ಔಟ್ ಪೋಸ್ಟ್ನಲ್ಲಿ ಒಂದು ದೊಡ್ಡ ಸ್ಫೋಟ ಆಯಿತು. ಅಲ್ಲಿದ್ದೆಲ್ಲ ನಾಶ ಆಗೋಯ್ತು. ಏನ್ ಹೇಳ್ತಿದ್ಯಾ? ಹಾಗಾದ್ರೆ ನೀನ್ ಹೇಗೆ ಉಳ್ಕೊಂಡೆ? ಔಟ್ ಪೋಸ್ಟಲ್ಲಿ ರೇಷನ್ ಖಾಲಿಯಾಗಿತ್ತು. ಸಾಮಾನ್ ತರಕ್ಕೆ ಇನ್ನೊಂದು ಔಟ್ ಪೋಸ್ಟ್ಗೆ ನನ್ನ ಕಳಿಸಿದ್ರು. ನಾನು ವಾಪಸ್ ಬರೋ ಅಷ್ಟರಲ್ಲಿ ಬ್ಲಾಸ್ಟಿಂದ ಎಲ್ಲ ನಾಶ ಆಗ್ಬಿಟ್ಟಿತ್ತು. ಆ ಬ್ಲಾಸ್ಟ್ ಅಲ್ಲಿ ನನ್ನ ಎಲ್ಲ ಸಹ ಸೈನಿಕರನ್ನು ಶತ್ರು ಸಾಯಿಸ್ಬಿಟ್ರು. ಹಾಗಾದ್ರೆ ಇದನ್ನ ರೆಜಿಮೆಂಟ್ಗೆ ರಿಪೋರ್ಟ್ ಮಾಡ್ಲಿಲ್ವಾ? ಮಾಡಿಲ್ಲ. ಮೊದಲು ನನ್ನ ಸಹ ಸೈನಿಕರ ರಕ್ತಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತ ಇದ್ದೆ. ಯಾರು ಯಾವ ಸ್ಥಾನದಲ್ಲಿದ್ದಾರೋ ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕು. ನಿನಗೆ ಒಬ್ಬ ಸೈನಿಕ ಆಗೋ ಧೈರ್ಯ ಇಲ್ಲವೇ ಇಲ್ಲ. ಸೈನಿಕ ಅನ್ನೋ ಶಬ್ದಕ್ಕೆ ನೀನೊಂದು ಅವಮಾನ. ನಿನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಯಾರ ಶಿಫಾರಸ್ಸೋ ನಂಗೆ ಗೊತ್ತಿಲ್ಲ. ವಿಕ್ರಮ್ ಇದಕ್ಕೆ ಏನು ಉತ್ತರ ಕೊಡ್ಲಿಲ್ಲ. ಹೇಳ್ಬೇಕು ಅಂದ್ರೆ ಅವನು ಸೇಡ್ ತೀರಿಸ್ಕೋಬೇಕು ಅಂತ ಈ ಕಾಡಿಗೆ ಬಂದಾಗ ಯಾರೋ ಟೆರರಿಸ್ಟ್ ಇವನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಆಗ ಅವನನ್ನ ಕಾಪಾಡಿದ್ದು ಈ ಲೇಡಿ ಕಮಾಂಡರ್. ಇನ್ನಷ್ಟು ಶತ್ರುಗಳು ಬರೋಕು ಮುಂಚೆ ನಾವಿಲ್ಲಿಂದ ಹೊರಡಬೇಕು. ಬಾ ಹೋಗೋಣ. ವಿಕ್ರಮ್ ಆ ಲೇಡಿ ಕಮಾಂಡರ್ ಜೊತೆ ವಾಪಸ್ ಪೋಸ್ಟ್ಗೆ ಹೋಗ್ತಾ ಇದ್ದ. ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಏನೋ ಶಬ್ದ ಕರಿಷ್ಮಾ ಕಿವಿಗೆ ಬಿತ್ತು. ನೀನ್ ಸ್ವಲ್ಪ ಹಿಂದೆ ಹೋಗು. ಇಲ್ಲಿ ತುಂಬಾ ಜನ ಶತ್ರುಗಳು ಬಚ್ಚಿಟ್ಕೊಂಡಿದ್ದಾರೆ. ಇದನ್ನ ಕೇಳಿ ವಿಕ್ರಮ್ ಒಂದು ಮರವೇರಿ ಕೂತ. ವೈರಿಗಳು ಎಲ್ಲಿದ್ದಾರೆ ಅಂತ ನೋಡೋದಕ್ಕೆ ಶುರು ಮಾಡ್ದ. ಮತ್ತೆ ಕರಿಷ್ಮಾ ಗನ್ ಹಿಡಿದು ಸಿದ್ಧವಾದ್ಲು. ಹಾಗಾದ್ರೆ ಈಗ ನನ್ನ ಜೊತೆ ಫೈಟ್ ಮಾಡಕ್ಕೆ ಬಂದಿದ್ಯಾ? ನಾನು ಹೇಡಿಗಳ ಜೊತೆ ಮಾತಾಡಲ್ಲ, ನೇರವಾಗಿ ಆಕ್ಷನ್ ಗಿಳಿತೀನಿ. ಕರಿಷ್ಮಾ ಶೂಟ್ ಮಾಡೋ ಸ್ಟೈಲ್ ನೋಡಿ ವಿಕ್ರಮ್ ಶಾಕ್ ಆದ. ಯಾಕೆ ಅಂದ್ರೆ ಅವಳು ಒಬ್ಳೆ ಎಲ್ಲ ವೈರಿಗಳನ್ನ ಹೊಡೆದು ಉರುಳಿಸಿದ್ಲು. ಭಯಪಟ್ಟು ಇಲ್ಲಿ ಥರ ಯಾಕೆ ನಿಂತಿದೀಯಾ? ಬಾ ಇಲ್ಲಿಂದ ಹೋಗೋಣ. ಕರಿಷ್ಮಾ ಮತ್ತೆ ವಿಕ್ರಮ್ ಅಲ್ಲಿಂದ ಹೊರಟ್ರು. ಮೇಡಮ್, ನೀವು ನಿಜವಾಗ್ಲೂ ಯಾರು? ನೀವು ಗುರಿ ಇಡೋ ರೀತಿ ನೋಡಿದ್ರೆ ನೀವು ಸಾಮಾನ್ಯ ಕಮಾಂಡರ್ ಅಂತ ಅನಿಸ್ತಾ ಇಲ್ಲ. ನಾನು ಕರಿಷ್ಮಾ ಪಠಾನಿಯಾ. ನಾನೊಬ್ಳು ಸೀಕ್ರೆಟ್ ಸ್ಪೆಷಲ್ ಕಮಾಂಡೋ. ಈ ಮಟ್ಟಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟು ಟ್ರೈನಿಂಗ್ ತಗೊಂಡಿದ್ದೀನಿ ಗೊತ್ತಿದ್ಯಾ? ಮೇಡಮ್, ಚಿಕ್ಕ ವಯಸ್ಸಿಂದನೂ ಸ್ಪೆಷಲ್ ಕಮಾಂಡ್ ಆಗಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಒಬ್ಬ ಶತ್ರುನ ಕೊಂದಿದ್ದಕ್ಕೆ ನೀನ್ ಹೀರೋ ಅನ್ಕೊಂಡಿದ್ಯಾ? ನಿನ್ನಂಥವ್ರು ಕೊನೆಗೆ ಸ್ಪೆಷಲ್ ಕಮಾಂಡೋಗಳ ಬೂಟ್ ಪಾಲಿಶ್ ಮಾಡ್ತಾರೆ. ಮೇಡಮ್, ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್. ಇದನ್ನ ಕೇಳಿದ ಕರಿಷ್ಮಾ ಕಾಡಿನ ಮಧ್ಯದಲ್ಲಿ ನಿಂತ್ಲು. ವಿಕ್ರಮ್ ನನ್ನ ನೋಡುತ್ತಾ ಹೇಳಿದ್ಲು, ಸರಿ, ನಿಂಗೆ ಸ್ಪೆಷಲ್ ಕಮಾಂಡರ್ ಆಗೋ ಅವಕಾಶ ಕೊಡ್ತೀನಿ. ಆದ್ರೆ ಬದಲಾಗಿ ನಂದೊಂದು ಷರತ್ತಿದೆ. ಕರಿಷ್ಮಾ ಯಾವಾಗ ಆ ಷರತ್ತು ಏನು ಅಂತ ಹೇಳಿದ್ಲು ಆಗ ವಿಕ್ರಮ್ ಹೃದಯ ನಿಂತಂತೆ ಆಯ್ತು. ಆದರೆ ಅದು ಹೇಗೆ ಸಾಧ್ಯ ಮೇಡಮ್? ಚೆನ್ನಾಗಿ ಯೋಚಿಸು. ಸ್ಪೆಷಲ್ ಕಮಾಂಡರ್ ಆಗ್ಬೇಕಾ ಇಲ್ಲ ಇಲ್ಲೇ ಇದ್ದು ಜೀವನ ಕಳಿಬೇಕಾ? ಆಯ್ಕೆ ನಿಂದು ವಿಕ್ರಮ್. ಇದಾದ್ಮೇಲೆ ಇಬ್ರು ಹತ್ತಿರದ ಔಟ್ ಪೋಸ್ಟ್ ಹತ್ರ ರೀಚ್ ಆದ್ರು. ಅಲ್ಲಿ ವಿಕ್ರಮ್ ರಿಪೋರ್ಟ್ ಪ್ರಿಪೇರ್ ಮಾಡ್ತಾ ಇದ್ದ. ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ಆ ಪೋಸ್ಟ್ ಅಲ್ಲಿ ವಿಚಿತ್ರ ಘಟನೆ ನಡೀತು. ಅದನ್ನ ನೋಡಿ ಅಲ್ಲಿದ್ದ ಸೈನಿಕರು ಸಹ ಶಾಕ್ ಆದ್ರು. ಹೆಲಿಕಾಪ್ಟರ್ ಇಂದ ಹೈಯೆಸ್ಟ್ ರ್ಯಾಂಕಿಂಗ್ ಆಫೀಸರ್ ಮೇಜರ್ ಬಕ್ಷಿ ಇಳಿದ್ರು. ಅದನ್ನ ನೋಡಿ ವಿಕ್ರಮ್ ಸೇರಿ ಎಲ್ಲರೂ ಗಾಬರಿಯಿಂದ ನೋಡ್ತಾ ಇದ್ರು. ಮೇಜರ್ ಬಕ್ಷಿ ಅವ್ರ ಜೊತೆ ಕರಿಷ್ಮಾ ಸಹ ಹೋದ್ಲು. ಆಗ ಯಾರೋ ಸೀನಿಯರ್ ಆಫೀಸರ್ ಬಂದು ವಿಕ್ರಮ್ ಜೊತೆ ಮಾತಾಡಿದ್ರು. ನಿನ್ ಸಾಮಾನ್ ಪ್ಯಾಕ್ ಮಾಡ್ಕೋ. ಸರ್, ಹೇಗಿದ್ರು ಆರ್ಡರ್ ಇಲ್ಲದೆ ಕಾಡಿಗೆ ಹೋಗಿ
ಆರ್ಮಿ ಡಿಸಿಪ್ಲಿನ್ ಉಲ್ಲಂಘಿಸಿದ್ಯಾ, ಈಗ ನಿನ್ನೆ ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾರೆ. ಆದ್ರೆ ಸರ್, ನನ್ನ ಸ್ನೇಹಿತರ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಹೋಗಿದ್ದೆ. ನ್ಯಾಯ? ನೀನಾ? ನಿನಗೆ ಗನ್ ಫೈರ್ ಮಾಡೋದು ಗೊತ್ತಿಲ್ಲ? ನೀನ್ ಹೋಗಿ ಏನ್ ಮಾಡ್ತಿದ್ದೆ? ಎಲ್ಲರೂ ವಿಕ್ರಮ್ನನ್ನ ನೋಡಿ ನಗ್ತಾ ಇದ್ರು. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಮತ್ತೊಂದು ಹೆಲಿಕಾಪ್ಟರ್ ಅಲ್ಲಿಗೆ ಬಂತು. ಸರ್ ಸರ್, ಎಲ್ಲ ಸರಿಯಾಗಿದ್ಯಾ? ಕಾನ್ಸ್ಟೇಬಲ್ ವಿಕ್ರಮ್, ನೀನ್ ನನ್ ಜೊತೆ ಬರ್ಬೇಕು. ಇದು ಹೆಡ್ ಕ್ವಾರ್ಟರ್ಸ್ ಆರ್ಡರ್. ಇದನ್ನ ಕೇಳಿದ ತಕ್ಷಣ ಅಲ್ಲಿದ್ದವರೆಲ್ಲ ಆಶ್ಚರ್ಯಚಕಿತರಾದ್ರು. ಎಸ್ ಸರ್. ಅಷ್ಟರಲ್ಲೇ ವಿಕ್ರಮ್ ಹೆಲಿಕಾಪ್ಟರ್ನ ಹತ್ತಿ ರೆಜಿಮೆಂಟ್ನ ಕಡೆಗೆ ಹೊರಟ. ಆದ್ರೆ ತನ್ನ ಜೀವನ ಇನ್ನೇನು ದೊಡ್ಡ ತಿರುವು ಪಡೆಯಲಿದೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಈ ರೆಜಿಮೆಂಟ್ಗೆ ಸ್ವಾಗತ ವಿಕ್ರಮ್. ಇಲ್ಲಿ ನಿನಗೆ ಟ್ರೈನಿಂಗ್ ಕೊಡಲಾಗುತ್ತೆ. ನೀನು ಎಲ್ಲ ಹಂತಗಳನ್ನು ಕಂಪ್ಲೀಟ್ ಮಾಡಬೇಕು. ನನಗೆ ಅರ್ಥ ಆಗ್ಲಿಲ್ಲ ಸರ್. ಕರಿಷ್ಮಾ ಕೇಳ್ಕೊಂಡಿದ್ರಿಂದ ನಿನ್ನ ಟ್ರೈನಿಂಗ್ ನಲ್ಲಿ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಆದ್ರೆ ಮೊದಲು ನೀನು ಸಾಬೀತುಪಡಿಸ್ಬೇಕು. ಆಮೇಲೆ ನಿನ್ನ ಸ್ಪೆಷಲ್ ಕಮಾಂಡೋ ಟ್ರೈನಿಂಗ್ಗೆ ಕಳಿಸಲಾಗುತ್ತೆ. ಅಲ್ಲೂ ಪ್ರತಿಯೊಂದು ಹಂತವನ್ನು ಕಂಪ್ಲೀಟ್ ಮಾಡಬೇಕು. ನಾನ್ ರೆಡಿ ಸರ್. ನಿನ್ನ ಕೆಲಸ ಇವತ್ತಿನಿಂದ ಶುರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಜೈ ಹಿಂದ್. ಜೈ ಹಿಂದ್ ಸರ್. ನಿನ್ನ ಕನೆಕ್ಷನ್ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಇಲ್ಲಿರೋ ಪ್ರತಿಯೊಬ್ರು ಕ್ಯಾಂಡಿಡೇಟ್ ಕೂಡ ಈ ಟ್ರೈನಿಂಗ್ ಅಲ್ಲಿ ಜಾಗ ಸಿಗೋಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೆಲ್ಲ ತಮ್ಮ ತಮ್ಮ ಕ್ಯಾಂಪಸ್ ಗಳಿಂದ ಬಂದಿರುವ ಬೆಸ್ಟ್ ಕ್ಯಾಂಡಿಡೇಟ್ಸ್ಗಳು. ಇಲ್ಲಿಗೆ ಬರಕ್ ಅವರು ತುಂಬಾ ಹಂತಗಳನ್ನ ಪಾರ್ ಮಾಡಿದ್ದಾರೆ. ಅವ್ರು ಎಲ್ಲರ ಜೊತೆ ಸಾಮಾನ್ಯವಾಗಿ ನಿಲ್ಲೋಕೆ ಫೇವರಿಸಂ ಬಳಸಿ ಬಂದಿರೋದು ನೋಡಿದ್ರೆ ತುಂಬಾ ಕೋಪ ಬರ್ತಾ ಇದೆ. ನಿನ್ನ ಸಲುವಾಗಿ ಅವರ ಕೋರ್ಸ್ ಮತ್ತೆ ಶುರು ಮಾಡಲ್ಲ. ಅವ್ರ ಟ್ರೈನಿಂಗ್ ಮತ್ತೆ ನಡೆಯಲ್ಲ. ಅವರು ಎಲ್ಲಿವರೆಗೂ ಬಂದಿದ್ದಾರೋ ನೀನು ಅಲ್ಲಿಂದ ಮುಂದುವರಿಸಬೇಕು. ಇನ್ನು ಮುಂದೆ ನೀನು ಈ ಟ್ರೈನಿಂಗ್ನ ಭಾಗನೇ. ಅಷ್ಟರಲ್ಲೇ ಅವನ ಕಿವಿಗೆ ಪರಿಚಯದ ಧ್ವನಿಯೊಂದು ಕೇಳಿಸ್ತು. ಹೇ 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 ಹೇ. ವಿಕ್ರಮ್ ತಲೆ ಎತ್ತಿ ನೋಡ್ದ. ಅವನ ಕಣ್ಣೆದುರಿಗೆ ಅವನ ಹಳೆಯ ಶತ್ರು ಧೀರಜ್ ನಿಂತಿದ್ದ. ನಮ್ ಕಮಾಂಡರ್ ಸರ್ ಇಲ್ಲಿಗೆ ಬಂದು ಆಲೂಗಡ್ಡೆ ಸುಲಿತಾ ಇದ್ದಾರೆ. ಧೀರಜ್ನ ತಂದೆ ಆರ್ಮಿಯಲ್ಲಿ ತುಂಬಾ ದೊಡ್ಡ ಹುದ್ದೆಯಲ್ಲಿದ್ರು. ಅದನ್ನ ಬಳಸ್ಕೊಂಡು ಧೀರಜ್ ಸುತ್ತಮುತ್ತ ಇದ್ದ ಎಲ್ಲರನ್ನ ಹೆದರಿಸ್ತಾ ಇದ್ದ. ನೋಡಿದ್ರೆ ಕಮಾಂಡರ್ ಸಾಹೇಬ್ನ ಅದೃಷ್ಟದಲ್ಲಿ ಕುಂಬಳಕಾಯಿ ಕತ್ತರಿಸೋದು, ಮಸಾಲೆ ಒಗ್ಗರಣೆ ಹಾಕೋದು ಅಷ್ಟೇ ಅನ್ಸುತ್ತೆ. ಇದೇ ನಿನ್ನ ನಿಜವಾದ ಯೋಗ್ಯತೆ. ಈಗ ನಿನ್ನ ಅಡುಗೆ ಮಾಡೋನಾಗಿ ಮಾಡಿದ್ದೀನಿ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಸೇವಕನಾಗಿ ಮಾಡೋವರೆಗೂ ಬಿಡಲ್ಲ. ಹಿಂದಿನ ಸಲ ನಿನ್ನ ಟ್ರೈನಿಂಗಿಂದ ಹೊರಗಡೆ ಹಾಕ್ಸಿದ್ದೆ. ಈ ಸಲನೂ ಅದೇ ಆಗುತ್ತೆ. ಒಂದಿನ ಅವನು ವಿಕ್ರಮ್ಗೆ ತನ್ನ ಶೂಗಳನ್ನ ಕ್ಲೀನ್ ಮಾಡೋಕ್ ಹೇಳ್ದ. ವಿಕ್ರಮ್ ನಿರಾಕರಿಸಿದಾಗ ಅವನ ಮೇಲೆ ಕೈ ಮಾಡಲು ಪ್ರಯತ್ನಿಸಿದಷ್ಟೇ ಅಲ್ಲ, ತನ್ನ ತಂದೆಯ ಪ್ರಭಾವ ಬಳಸಿ ಟ್ರೈನಿಂಗ್ ಮುಗಿಯೋ ಮೊದಲೇ ಕಾಡಿನ ಮಧ್ಯದಲ್ಲಿದ್ದ ದೂರದ ಔಟ್ಪೋಸ್ಟ್ಗೆ ಪೋಸ್ಟ್ ಮಾಡಿಸ್ದ. ಹೀಗೆ ದಿನಗಳು ಕಳೆಯುತ್ತಾ ಹೋದ್ವು. ವಿಕ್ರಮ್ ಕೊನೆಗೆ ಕ್ಯಾಂಪ್ನ ಅಡುಗೆಯವನಾಗಿ ಮಾತ್ರ ಉಳಿದು ಬಿಟ್ಟ. ಒಂದಿನ ಬೆಳಗ್ಗೆ ಅಲ್ಲಿದ್ದ ಕಮಾಂಡರ್ ಅವನಿಗೆ ಆರ್ಡರ್ ಕೊಟ್ರು. ಹಲೋ ಸರ್, ಇವತ್ತು ಟ್ರೈನಿಂಗ್ಗೆ ತುಂಬಾ ದೊಡ್ಡ ಹುದ್ದೆಯ ಅಧಿಕಾರಿ ಬರ್ತಾ ಇದ್ದಾರೆ. ಊಟ ತುಂಬಾ ಚೆನ್ನಾಗಿರ್ಬೇಕು. ಅರ್ಥ ಆಯ್ತಾ? ಎಸ್ ಸರ್.